ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಗಳು ದೇವರ ನಾಮದಲ್ಲೂ ನಮ್ಮ ರಕ್ಷಕರಾಗಿರುವಂಥ ಮೆಸ್ಸಿನ ಯೇಸುವರ ನಾಮದಲ್ಲೂ ವಂದನೆಗಳು. ಲಾಸ್ಟ್ ಟೈಮ್ ಬೈಬಲ್ ಕ್ವಿಜ್ ಮಾಡಿದ್ವಲ್ಲ, ಮೊದಲನೇ ಪ್ರವಾದಿ ಯಾರು ಅಂತೇಳ್ಬಿಟ್ಟು. ಪ್ರವಾದಿ ಅಂದರೆ ಮುಂದೆ ಆಗುವಂಥದ್ದನ್ನು ತಿಳಿಸುವಂಥವರನ್ನು ಪ್ರವಾದಿ ಅಂತ ಹೇಳ್ತಾರೆ. ಅವರು ಹೇಳಿರುವಂಥ ಮಾತನ್ನು ಪ್ರವಾದನೆ ಅಂತ ಹೇಳ್ತಾರೆ. ಅಂದರೆ ಮುಂದೆ ಆಗೋ ವಿಷಯನ ಮೊದಲೇ ಹೇಳ್ಬಿಟ್ರೆ ಅದು ಪ್ರವಾದನ ವಾಕ್ಯ. ಮುಂದೆ ಇನ್ನೂ ನೆರವೇರದೆ ಭವಿಷ್ಯದಲ್ಲಿ ಏನು ನಡೆಯುತ್ತೆ ಅಂತ ಮೊದಲೇ ಹೇಳುವಂಥ ವ್ಯಕ್ತಿನ ಪ್ರವಾದಿ ಅಂತ ಹೇಳ್ತಾರೆ. ಅವ್ರು ಹೇಳಿರೋಂಥ ಮಾತನ್ನ ಪ್ರವಾದನ ವಾಕ್ಯ ಅಂತ ಹೇಳ್ತಾರೆ ಬೈಬಲಲ್ಲಿ. ಓಕೆನಾ? ಸೊ ಬೈಬಲಲ್ಲಿ ಮೊದಲನೇ ಪ್ರವಾದಿ ಯಾರಂದರೆ ಹನೋಕ್. ಅವರು ಯಾರು ಅಂತ ಹೇಳ್ಬಿಟ್ಟು ಆದಿಕಾಂಡದಲ್ಲೇ ಕ್ಲೀನಾಗಿ ಬರೆದು ಬಿಟ್ಟಿದ್ದಾರೆ. ದೇವರು ಕ್ಲೀನಾಗಿ ಬರೆಸಿದ್ದಾರೆ. ಹನೋಕ್ ಎಷ್ಟು ವರ್ಷ? 365 ವರ್ಷ ಇದ್ದವರು. ಸೊ ಅವ್ರು 300 ವರ್ಷ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದ್ರಂತೆ. ಓಕೆನಾ? ಸೊ ಅವ್ರ ಬಗ್ಗೆ ತುಂಬ ದೊಡ್ಡ ವಿಷಯಗಳಿದೆ. ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ವಲ್ಪ ಸಮಯದಲ್ಲಿ ತಿಳ್ಕೊಳಕ್ಕಾಗಲ್ಲ. ತುಂಬ ಟೈಮ್ ಅವ್ರ ಬಗ್ಗೆ ಧ್ಯಾನ ಮಾಡಬೇಕು ದೇವ್ರ ಚಿತ್ತ ಇದ್ದರೆ. ಹನೋಕ್ ಬಗ್ಗೆ, ಆ ಪ್ರವಾದಿ ಬಗ್ಗೆ ಮುಂಬರುವ ದಿವಸಗಳಲ್ಲಿ ಅದ್ರ ಬಗ್ಗೆ ಹಂಚ್ಕೊಳ್ತೀನಿ ನಿಮ್ಮೊಂದಿಗೆ. ಸೊ ಹನೋಕ್ ಅಂದರೆ ಅರ್ಥ ಪ್ರತ್ಯೇಕಿಸಲ್ಪಟ್ಟವನು, ಅಂದರೆ ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು. ಅಂದರೆ ಆಗ ಆ ಅನೋಕ ಜೀವಿಸ್ತಾ ಇದ್ದ ಕಾಲದಲ್ಲಿ ಇಡೀ ಮನುಕುಲ ಎಲ್ಲ ಪಾಪದಲ್ಲಿ ಹೋಗ್ಬಿಟ್ಟಿತ್ತು. ಪಾಪದಲ್ಲಿ ಮುಳುಗೋಗಿ ದೇವರಿಂದ ದೂರವಾಗಿತ್ತು. ಇವರೊಬ್ಬರೇ ಡೆಡ್ ಆಪೋಸಿಟ್ ಆಗಿ ಯಾವುದೇ ಪಾಪ ವಿಷಯಗಳಿಗೆ ಹೋಗದೆ, ಪಾಪ ಕಾರ್ಯಗಳು ಮಾಡದೆ, ಅನೀತಿ ಅನ್ಯಾಯ ಮಾಡದೆ ದೇವರೊಂದಿಗೆ ನಡೆದ್ರಂತೆ. ಎಷ್ಟು ವರ್ಷ? 300 ವರ್ಷ ದೇವರೊಂದಿಗೆ ನಡೆದ್ರು. ಸೊ ಈ ಕಾಲದಲ್ಲಿ ನಾವು 300 ವರ್ಷ ಬದುಕಲ್ಲ ಖಂಡಿತ. ಸೊ ನಾವು ಬದುಕಿರೋಷ್ಟರಲ್ಲಿ ನಾವು 30 ವರ್ಷ ಆಗಲಿ 50 ವರ್ಷ ಆಗಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯೋದು. ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯೋದು ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ಕ್ಲೀನಾಗಿ ಹೇಳಿದ್ದಾರೆ, ನನ್ನ ಮಾತುಗಳು ಏನೇನು ನನ್ನ ಆಜ್ಞೆಗಳು ಕೊಟ್ಟಿನಿ, ಆ ಆಜ್ಞೆಗಳು ನನ್ನ ಮಾತು ಪ್ರಕಾರ ಕೇಳಿ ನಡೆಯುವಂಥವ್ರು, ನನ್ನ ಮಾತುಗಳ ಪ್ರಕಾರ ಜೀವನ ಮಾಡುವಂಥವ್ರು. ಯೇಸು ಕ್ರಿಸ್ತರ ಮುಖಾಂತರ ಬಂದಿರೋ ಎಲ್ಲ ಆಜ್ಞೆಗಳು, ಯೇಸು ಕ್ರಿಸ್ತರು ಅಪೊಸ್ತಲರು ಬಂದಿರೋಂಥ ಎಲ್ಲ ಆಜ್ಞೆಗಳ ಪ್ರಕಾರ ಯಾರು ಜೀವನ ಮಾಡ್ತಾರೋ ಅವರೊಂದಿಗೆ ನಾವು ಈ ಯೋಚನೆ ಮಾಡುವಂಥವ್ರು, ಆ ವಾಕ್ಯಗಳ ಪ್ರಕಾರ ನಾವು ಜೀವನ ಮಾಡುವಂಥವ್ರು. ನಾವು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿದ್ದೀವಿ ಮತ್ತು ತಂದೆ ಅನ್ಯೋನ್ಯತೆಯಲ್ಲಿದ್ದೀವಿ. ಯಾರು ಯೇಸು ಕ್ರಿಸ್ತರ ಮಾತನ್ನು ಮೀರಿ ನಡೀತಾರೋ ಅವ್ರಿಗೆ ಯೇಸು ಕ್ರಿಸ್ತರ ಅನ್ಯೋನ್ಯತೆಯೂ ಇರಲ್ಲ, ತಂದೆಗಿರೋ ದೇವರ ಅನ್ಯೋನ್ಯತೆಯೂ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರು 300 ವರ್ಷ ಬದುಕಿದ್ರು, ಆದರೂ ಅವ್ರಿಗೊಂದು ಪರಲೋಕ ಭಾಗ್ಯ ಸಿಕ್ತಾ ಅಂದರೆ ಖಂಡಿತ ಇಲ್ಲ. ಸೊ ಹಾಗಾದರೆ ತುಂಬ ಜನ ಅನ್ಕೊತಾರೆ ಹನೋಕ್ ಹಂಗೆ ಮರಣ ಅನುಭವಿಸ್ದೆ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ. ಖಂಡಿತ ಇಲ್ಲ. ಸೊ ಅದು ನಾನು ಹೇಳ್ತಾ ಇಲ್ಲ, ನಮ್ಮ ಪರಮ ಗುರುಗಳಾಗಿರುವಂಥ ಯೇಸುವ ಹೇಳ್ತಾರೆ, ಯೇಸು ಕ್ರಿಸ್ತರು ಹೇಳ್ತಾರೆ, ಪರಲೋಕದಿಂದ ಇಳಿದು ಬಂದ ನಾನು ಬಿಟ್ಟರೆ ಯಾರೂ ಪರಲೋಕಕ್ಕೆ ಹೋಗಿಲ್ಲ. ಯೋಹನ ಸುವಾರ್ತೆ 3:13 ಹೇಳ್ತಾರೆ, ಯಾರೂ ಹೋಗಿಲ್ಲ ಅಂದರೆ ಹನೋಕ್ ಹೋಗಿದ್ದಾರ. ಹನೋಕ್ ಹೋಗಿದ್ರೆ ಖಂಡಿತ ಯೇಸು ಸಮಯ ಮಾತು ಹೇಳ್ತಾ ಇರಲಿಲ್ಲ. ಓಕೆನಾ? ಸೊ ಅದೆಲ್ಲ ತುಂಬ ದೊಡ್ಡ ಸತ್ಯಗಳು. ಅವ್ರು ಹಂಗಾದ್ರೆ ಹನೋಕ್ ಎಲ್ಲಿ ಹೋದ್ರು ಅಂದರೆ ಅಲ್ಲಿ ಅದ್ರ ಬಗ್ಗೆ ಫುಲ್ ಒಂದು ದಿವಸ ಬೇರೆ ದಿವಸ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಆ ವಿಷಯಗಳು. ಹನೋಕ್ ಬಂದು ಅವ್ರ ಮರಣ ಅನುಭವಿಸದೆ ಸ್ಥಳಾಂತರಿಸಲ್ಪಟ್ರು, ಬೇರೆ ಕಡೆ ಹೋದ್ರು ಅಂತ ಹೇಳ್ತಾರೆ. ಅಂದರೆ ಬೈಬಲ್ ಬರೆದಿರೋಂಥ ಭಕ್ತರುಗಳಿಗಾಗಲಿ ಆ ಕಾಲದಲ್ಲಿ ಜೀವಿಸುತ್ತಿದ್ದ ಜನರಿಗಾಗಲಿ ಹನೋಕ್ ಎಲ್ಲಿ ಹೋಗಿ ಸತ್ತೋದ್ರು ಅಂತೇಳಿ, ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಓಕೆನಾ? ಸೊ ದೇವರು ಅದನ್ನು ಮರೆ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ಅವ್ರು 300 ವರ್ಷ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದರು. ನಾವು 30 ವರ್ಷ 10 ವರ್ಷ ನಾವು ಅನ್ಯೋನ್ಯವಾಗಿ ನಡೀತಾ ಇದ್ದೀವ? ಇಷ್ಟು ವರ್ಷ ಆದರೂ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೀವ ಅನ್ನೋದು ಯೋಚನೆ ಮಾಡಿ. ಸೊ ನಾವು ಹನೋಕ್ಗಿಂತ ದೊಡ್ಡ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮ್ಮ ದೇವರು ಕರೆದಿದ್ದಾರೆ. ನಮಗೆ ಹಳೆ ಒಡಂಬಡಿಕೆ ಭಕ್ತರುಗಳಿಗೆ ಪರಲೋಕ ಯಾರನ್ನ ಹೋಗಿದ್ದಾರೆ ಅಂದರೆ ಯೇಸು ಸಮ್ ಕ್ಲೀನಾಗಿ ಹೇಳ್ತಾರೆ, ಮನುಷ್ಯಕುಮಾರನೇ ಹೊರತು ಯಾರೂ ಪರಲೋಕಕ್ಕೆ ಏರಿ ಹೋದವರಿಲ್ಲ. ಓಕೆನಾ? ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಸೇರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದರೆ ಅವರು ಬೇರೆ ಒಂದು ಆಶೀರ್ವಾದಕ್ಕೆ ಅವ್ರು ಕರೆಸಲ್ಪಟ್ಟವರು. ಅವರೆಲ್ಲ ಸತ್ತಿದ್ದಾರೆ ಅಂದರೆ ಖಂಡಿತ ಸತ್ತಿದ್ದಾರೆ. ಇಬ್ರಿಯದಲ್ಲಿ ಹೇಳ್ತಾರೆ, ಇಬ್ರಿಯ 11:13 ಕ್ಲೀನಾಗಿ ಹೇಳ್ತಾರೆ, ಅವ್ರ ನಂಬಿಕೆಯಿಂದ ಏನು ಮಾಡಿದ್ರು? ಮೃತ ಹೊಂದಿದ್ರು ಅಂತ ಹೇಳ್ತಾರೆ. ಸೊ ಅವ್ರ ಸಾವು ಮನುಷ್ಯರಿಗೆ ಕಾಣಿಸ್ಲಿಲ್ಲ ಅಷ್ಟೇ. ಸೊ ಎಲ್ಲರೂ ಮರಣ ಬರಲೇಬೇಕು. ಓಕೆನಾ? ಸೊ ಫಸ್ಟು ಪರಲೋಕಕ್ಕೆ ಹೋಗಿದ್ದ ಮನುಷ್ಯ ನಮ್ಮ ಯೇಸು ಕ್ರಿಸ್ತರು ಮಾತ್ರನೇ. ಪರಲೋಕದಿಂದ ಇಳಿದು ಬಂದ ಮನುಷ್ಯ ಕುಮಾರನ ಹೊರತು ಯಾರೂ ಪರಲೋಕಕ್ಕೆ ಹೋಗಲಿಲ್ಲ. ಸೊ ಹಾಗಾದ್ರೆ ಹನೋಕ್ ಜೀವನ ಹೇಗಿತ್ತು? ಅವ್ರು ಮಾಡಿರುವಂಥ ಪ್ರವಾದನೆಗಳು,
ಅದು ಬುಕ್ ಆಫ್ ಅನೋಕಲ್ಲಿ ಇದೆ. ಅದೇ ಆ ಬುಕ್ ಆಫ್ ಅನೋಕ್ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲೇ ಆ ವಾಕ್ಯನೇ ಯೂದ ಪತ್ರಿಕೆಯಲ್ಲಿ ಕೋಟ್ ಮಾಡಿರೋದು. ಸೊ ಈಗ ಕರ್ತನು ಲಕ್ಷಾಂತರ ದೂತರುಗಳನ್ನು ಕರ್ಕೊಂಡು ಸಮೇತ ಬಂದರು, ಭಕ್ತಿಹೀನರ ಎಲ್ಲ ಕೃತ್ಯಗಳನ್ನು ಖಂಡಿಸೋದಕ್ಕೆ ಬಂದರು ಅಂತ ಹೇಳ್ತಾರಲ್ಲ. ಸೊ ಅದು ಹನೋಕ್ ಬುಕ್ಕಲ್ಲಿ ಬರೆದಿರೋಂಥ ವಿಚಾರನೇ ಅವರು ಮೆನ್ಷನ್ ಮಾಡಿರೋದು. ಓಕೆನಾ. ಹನೋಕಲ್ಲಿ ಇರೋಂಥ ಗ್ರೇಟೆಸ್ಟ್ ಕ್ಯಾರೆಕ್ಟರ್ ಏನಂದರೆ ಫುಲ್ ಅವ್ರು 300 ವರ್ಷನೂ ದೇವ್ರ ಅನ್ಯೋನ್ಯತೆಯಲ್ಲಿ ನಡೆದ್ರು. ಯಾವ ಥರ ನಡೆದ್ರು, ಯಾವ ಥರ ಇದು ಮಾಡಿದ್ರು ಅಂದರೆ ಅವರು ಒಂದು ತಾವರೆ ಹೂವು ಥರ, ಅಲ್ಲಿ ಎಂಥ ಕೊಚ್ಚು ಗಲೀಜಲ್ಲಿದ್ದರೂ ತಾವರೆ ಹೂವು ತುಂಬ ಪರಿಮಳ ವಾಸನೆ ಇರುತ್ತೆ. ಕೆಳಗಡೆ ಗಲೀಜಿದ್ರು ಆ ಗಲೀಜು ಅದಕ್ಕೆ ಹೂವಿಗೆ ಅಂಟಿಕೊಂಡಿರಲ್ಲ, ಸಪ್ರೇಟ್ ಆಗಿತ್ತು. ಆ ಥರ ಇದ್ದವರು. ಲೋಕ ಎಲ್ಲ ಕಲ್ಮಶ ಪಾಪದಲ್ಲಿ ಹೋಗಿದ್ರು, ಹನೋಕ್ ಮಾತ್ರ ದೇವರ ಅನ್ಯೋನ್ಯತೆಯಲ್ಲಿ ನಡೆಯಿದ್ರು. ಸೊ ಅದು ತುಂಬ ದೊಡ್ಡ ವಿಷಯಗಳಿದೆ ಹನೋಕ್ ಬಗ್ಗೆ. ಸೊ ದೇವ್ರ ಚಿತ್ತ ಇದ್ರೆ ಅದು ವಿಚಾರಗಳನ್ನು ಮುಂಬರುವ ದಿವಸಗಳಲ್ಲಿ ಹಂಚ್ಕೊತೀನಿ. ಸೊ ಹನೋಕ್ ಥರ ನಾವು ಏನು ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ನಾವು ನಡಿಬೇಕು ಖಂಡಿತ. ಏಕೆಂದರೆ ಅವ್ರಿಗಿಂತ ನಾವು ಮೇಲೆ ಆಶೀರ್ವಾದ ಹೊಂದ್ಕೋಬೇಕಂದ್ರೆ ಅವರು ನೆಕ್ಸ್ಟ್ ಕೇಳ್ತಾರೆ, ಏನಪ್ಪ ನಾನು 300 ವರ್ಷ ನಡೆದಿದ್ದೀನಿ, ನನಗಿಂತ ಇವ್ರಿಗೆ ದೊಡ್ಡ ಆಶೀರ್ವಾದ ಪಡ್ಲೋಕೆ ಆ ಭಾಗ್ಯ ಕೊಟ್ಟಿದ್ರ, ಏನಪ್ಪ ನನಗಿಂತ ಇವ್ರು ಗ್ರೇಟ್ ಮಾಡಿದ್ದಾರೆ ಅಂದರೆ ಆವಾಗ ದೇವ್ರು ನ್ಯಾಯವಾಗಿರೋಂಥ ದೇವರು ಅವ್ರಿಗೆ ಹನೋಕಿಗೆ ಉತ್ತರ ಕೊಡಬೇಕು. ಹೌದಪ್ಪ ನಿನಗಿಂತ ಇವ್ರು ಶ್ರೇಷ್ಠರಪ್ಪ ಅಂಥೇಳಿ ದೇವ್ರ ನೀತಿ ತೋರಿಸ್ಬೇಕಲ್ಲಿ. ನಾವು ಮಾಡಿರೋಂಥ ಇದನ್ನು ತೋರಿಸ್ಬೇಕು. ಅಂದರೆ ನಾವು ಏನೂ ಮಾಡ್ತಾಯಿಲ್ಲ, ಎಲ್ಲ ಯೇಸು ಕ್ರಿಸ್ತರು ಮಾಡಿಬಿಟ್ಟು ಆ ಕ್ರೆಡಿಟ್ ನಾವು ಸ್ವಲ್ಪ ಇದು ಮಾಡಿದರೆ ಸಾಕು, ಯೇಸು ಕ್ರಿಸ್ತರು ಕ್ರೆಡಿಟ್ ತಗೊಂಡು ನಮ್ಗೆ ಹಾಕ್ಬಿಡ್ತಾರೆ ದೇವರು. ಅರ್ಥ ಆಯ್ತಾ. ಅವ್ರು ಮಾಡಿರೋವಂಥ ಇದರಿಂದ ನಮಗಿಂತ ಒಂದು ದೊಡ್ಡ ಭಾಗ್ಯ ಆಶೀರ್ವಾದ ನಮ್ಗೆ ಸಿಕ್ಕಿದೆ. ಅದರಿಂದ ನಾವೇನು ಮಾಡೋಣ, ದೇವರ ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯಾನುಸಾರವಾಗಿ ನಾವು ಜೀವನ ಮಾಡಿದರೆ ಮಾತ್ರ ನಾವು ದೇವರು ಮತ್ತು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಾವು ಇದ್ದೀವಿ ಅಂತ ಅರ್ಥ. ಸೊ ಓಕೆನಾ. ಸೊ ಹನೋಕ್ ಬಗ್ಗೆ ತುಂಬ ವಿಚಾರಗಳಿದೆ. ಸೊ ನೇರವಾಗಿ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.